ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಜಾಮೀನು ಲಭಿಸಿದೆ. ಪ್ರಕರಣ ಸಂಬಂಧ ಪ್ರಭಾಕರ್ ಭಟ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಶ್ರೀರಂಗಪಟ್ಟಣದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ಸ್ಥಳೀಯ ಇಬ್ಬರು ಶ್ಯೂರಿಟಿ ಸೇರಿ 2 ಲಕ್ಷದ ರೂಪಾಯಿ ಬಾಂಡ್ ನೀಡುವಂತೆ ಹೇಳಿ ಜಾಮೀನು ಮಂಜೂರು ಮಾಡಿದೆ. ಡಿಸೆಂಬರ್ 24ರಂದು ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನಾ ಯಾತ್ರೆಯಲ್ಲಿ ಮಾತನಾಡಿದ ಪ್ರಭಾಕರ್ ಭಟ್, ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡಂದಿರು, ಅವರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ, ಅವರಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದೇ ಮೋದಿ ಸರ್ಕಾರ ಎಂದು ಹೇಳಿದ್ದರು. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ಚಿಕ್ಕನೇರಳೆ ದೂರು ನೀಡಿದ್ದರು. ಈ ನೆಲೆಯಲ್ಲಿ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ದೂರುದಾರರ ಪರವಾಗಿ ಹಿರಿಯ ವಕೀಲರಾದ ಎಸ್ ಬಾಲನ್ ವಾದ ಮಂಡಿಸಿದ್ದರು. ರಾಮ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತಡೆ ಹೇರಬೇಕು ಎಂದು ಕೋರಿ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಶಂಕರಾಚಾರ್ಯ ವಿರೋಧವನ್ನು ಉಲ್ಲೇಖಿಸಿ ಗಾಜಿಯಾಬಾದ್ನ ಬೋಲದಾಸ್ ಎಂಬುವರು ಈ ಅರ್ಜಿ ದಾಖಲಿಸಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ರಾಮ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಸೇರಿ ಈ ರಾಮ ವಿಗ್ರಹ ಪ್ರತಿಷ್ಠಾಪನೆ ನಡೆಸಲಿದ್ದಾರೆ. ಇದನ್ನ ಶಂಕರಾಚಾರ್ಯರು ವಿರೋಧಿಸಿದ್ದಾರೆ. ಈ ತಿಂಗಳಿನಲ್ಲಿ ಇಂತಹದ್ದೊಂದು ಕಾರ್ಯಕ್ರಮ ನಡೆಸುವ ಹಾಗಿಲ್ಲ. ದೇವಾಲಯದ ಕೆಲಸ ಪೂರ್ಣವಾಗದೆ ಪ್ರತಿಷ್ಠಾಪನೆ ನಡೆಸುವುದು ಆಚರಣೆಗಳಿಗೆ ವಿರುದ್ಧವಾಗುತ್ತದೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ. ಸನಾತನ ಧರ್ಮವನ್ನು ಅನುಸರಿಸಿ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಬೇಕಿದೆ. ಆದರೆ ಚುನಾವಣೆಯ ಲಾಭವನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಈ ಕಾರ್ಯಕ್ರಮ ನಡೆಸುತ್ತಿದೆ ಎಂದು ಅರ್ಜಿಯಲ್ಲಿ ಆರೋಪಿಸಲಾಗಿದೆ. ಗಾಜಾದಲ್ಲಿ ಹಮಾಸ್ನ ಸುರಂಗದ ವ್ಯಾಪ್ತಿಯು 350ರಿಂದ 450 ಮೈಲಿನಷ್ಟು ದೂರವಿದ್ದು ಇದು ನಮ್ಮ ನಿರೀಕ್ಷೆಗೆ ನಿಲುಕದ್ದು ಎಂದು ಇಸ್ರೇಲ್ ಹೇಳಿದೆ. ಈ ಕುರಿತಂತೆ ನ್ಯೂಯಾರ್ಕ್ ಟೈಮ್ ವಿಸ್ತೃತ ವರದಿ ಮಾಡಿದೆ. ಗಾಜಾದಲ್ಲಿ ಹಮಾಸ್ ನಿರ್ಮಿಸಿರುವ ಸುರಂಗದ ವ್ಯಾಪ್ತಿ, ಗುಣಮಟ್ಟ ಮತ್ತು ನಿರ್ಮಾಣ ಕಲೆಯು ನಮ್ಮನ್ನ ಅಚ್ಚರಿಗೆ ಒಳಪಡಿಸಿದೆ ಎಂದು ಅಮೆರಿಕದ ಪತ್ರಕರ್ತ ಬರೆದಿದ್ದಾರೆ. ಹಮಾಸ್ ನಾಯಕರಿಗೆ ಒಂದು ಕಾರು ಓಡಿಸುವಷ್ಟು ಸುಸಜ್ಜಿತವಾಗಿ ಈ ಸುರಂಗಗಳನ್ನು ನಿರ್ಮಿಸಲಾಗಿದೆ ಎಂದವರು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ವರದಿ ಮಾಡಿದ್ದಾರೆ. ಒಂದು ಆಸ್ಪತ್ರೆಯ ಅಡಿಯಲ್ಲಿ ನಿರ್ಮಿಸಲಾಗಿರುವ ಈ ಸುರಂಗವು 3 ಫುಟ್ಬಾಲ್ ಮೈದಾನದಷ್ಟು ಅಗಲವಿದೆ. ಉನ್ನತ ಹಮಾಸ್ ಕಮಾಂಡರ್ನ ಮನೆಯ ಅಡಿಯಲ್ಲಿ ಈ ಸುರಂಗವನ್ನು ಕೊರೆಯಲಾಗಿದೆ. ಕೆಲವು ಸುರಂಗಗಳ ವಿಡಿಯೋ ಮತ್ತು ಫೋಟೋಗಳನ್ನು ಈಗಾಗಲೇ ಇಸ್ರೇಲ್ ಬಹಿರಂಗಪಡಿಸಿದೆ. ಇಸ್ರೇಲ್ನ ಪಾಲಿಗೆ ಈ ಸುರಂಗಗಳೇ ಬಹುದೊಡ್ಡ ಸವಾಲಾಗಿದ್ದು, ಇಂತಹ ಸುರಂಗಗಳನ್ನು ಕೊರೆಯುವುದಕ್ಕೆ ಹಮಾಸ್ ಯೋಧರು ಬಳಸುತ್ತಿದ್ದ ಯಂತ್ರವನ್ನು ಕೂಡ ಇಸ್ರೇಲ್ ವಶಪಡಿಸಿಕೊಂಡಿದ್ದು ಇದು ಅದ್ಭುತವಾಗಿದೆ ಎಂದು ವರದಿ ಹೇಳಿದೆ. ಅಲ್ ಜಜೀರಾ ಚಾನೆಲ್ನ ಗಾಜಾ ಬ್ಯೂರೋದ ಚೀಫ್ ಮತ್ತು ಫಲಸ್ತೀನಿಯರ ಪ್ರತಿರೋಧದ ಮುಖವೂ ಆಗಿರುವ ಪತ್ರಕರ್ತ ವಾಯಿಲ್ ದಹ್ದಾಹ್ರನ್ನು ಚಿಕಿತ್ಸೆಗಾಗಿ ಕತಾರಿಗೆ ಕರೆತರಲಾಗಿದೆ. ಈಜಿಪ್ಟ್ನ ರಫಾ ಗಡಿಯ ಮೂಲಕ ಅವರನ್ನು ಕತಾರಿಗೆ ಕರೆತರಲಾಗಿದೆ. ಅಲ್ ಜಜೀರಾದ ಪತ್ರಕರ್ತರು ಮತ್ತು ಬಂಧುಗಳು ಕತಾರ್ನಲ್ಲಿ ಇವರಿಗೆ ಭಾರೀ ಸ್ವಾಗತವನ್ನು ಕೋರಿದ್ದಾರೆ. ಡಿಸೆಂಬರ್ನಲ್ಲಿ ಗಾಜಾದ ಖಾನ್ ಯೂನಿಸ್ನಲ್ಲಿರುವ ವಿಶ್ವಸಂಸ್ಥೆಯ ಶಾಲೆಯ ಮೇಲಿನ ಆಕ್ರಮಣದ ಬಗ್ಗೆ ವರದಿ ಮಾಡುತ್ತಿರುವಾಗ ಇಸ್ರೇಲ್ ನಡೆಸಿದ ಡ್ರೋನ್ ಆಕ್ರಮಣದಲ್ಲಿ ವಾಯಿಲ್ ಗಾಯಗೊಂಡಿದ್ದರು. ಈ ಆಕ್ರಮಣದಲ್ಲಿ ಅವರ ಕ್ಯಾಮರಾಮ್ಯಾನ್ ಆಗಿದ್ದ ಸಾಮಿರ್ ಅಬು ದಕಾ ಹತ್ಯೆಗೀಡಾಗಿದ್ದರು. ಅಲ್ಲದೆ ಅವರ ಪತ್ನಿ, ಮಕ್ಕಳು ಮತ್ತು ಜೊತೆಗಾರರು ಕೂಡ ಇಸ್ರೇಲ್ ನಡೆಸಿದ ಬೇರೆ ಬೇರೆ ದಾಳಿಗಳಲ್ಲಿ ಹತ್ಯೆಗೀಡಾಗಿದ್ದಾರೆ. ತನ್ನವರೆಲ್ಲ ಇಸ್ರೇಲ್ನ ಬಾಂಬ್ ದಾಳಿಗೆ ಬಲಿಯಾಗಿದ್ದರೂ ಇಸ್ರೇಲ್ ಆಕ್ರಮಣದ ಕ್ರೌರ್ಯವನ್ನ ವರದಿ ಮಾಡುವ ಉದ್ದೇಶದಿಂದ ಅವರು ಗಾಜಾದ ಎಲ್ಲೆಡೆ ಅಲೆದಾಡುತ್ತಿದ್ದರು. ಅಕ್ಟೋಬರ್ 28ರಂದು ಮುಸಾಯಿರತ್ ನಿರಾಶ್ರಿತ ಕೇಂದ್ರಕ್ಕೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಅವರ ಪತ್ನಿ, 15 ವರ್ಷದ ಮಗ, 7 ವರ್ಷದ ಮಗಳು ಬಲಿಯಾಗಿದ್ದರು. ಆದರೆ ಈ ಮೃತದೇಹಗಳನ್ನು ಅಂತ್ಯಸಂಸ್ಕಾರ ಮಾಡುವುದಕ್ಕಿಂತ ಮೊದಲೇ ಅವರು ವರದಿಗಾರಿಕೆಗೆ ಇಳಿದಿದ್ದರು. ಜನವರಿ 7ರಂದು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಅವರ ಮತ್ತೋರ್ವ ಮಗ ಮತ್ತು ಅಲ್ ಜಜೀರಾ ಕ್ಯಾಮರಾಮನ್ ಆಗಿದ್ದ ಹಂಸ ಕೂಡ ಹತ್ಯೆಗೀಡಾದ. ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆ 4ನೇ ದಿನ ಮುಂದುವರೆದಿದೆ. ನಾಗಾಲ್ಯಾಂಡ್ನ ಮೊಕೋಕ್ಚುಂಗ್ನಲ್ಲಿ ರಾಹುಲ್ ಗಾಂಧಿ ಬೈಕ್ ಸವಾರರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ.
ಮೋದಿ ನಾಗಾಲ್ಯಾಂಡ್ ಜನತೆಗೆ 9 ವರ್ಷಗಳ ಹಿಂದೆ ನಾಗಾ ಒಪ್ಪಂದ ಬಗ್ಗೆ ಸುಳ್ಳು ಭರವಸೆ ನೀಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಅಸ್ಸಾಂನ ಬೈಕ್ ಸವಾರ ಶಹವರ್ ಹುಸೇನ್ ಸಮಾಲೋಚನೆ ನಡೆಸಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ನಾವು ಇಬ್ಬರು ಬೈಕ್ಗಳ ಬಗ್ಗೆ ಮಾತ್ರ ಮಾತನಾಡಿದ್ದೇವೆ. ಅವರು ಬೈಕ್ ಸವಾರಿ ಮಾಡುತ್ತಾರೆ, ನಾನು ಬೈಕ್ ರೈಡರ್. ನಾವು ಅವರ ಲಡಾಖ್ ರೈಡಿಂಗ್ ಬಗ್ಗೆಯೂ ಮಾತನಾಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯ 4ನೇ ದಿನ ಮೊಕೊಂಗ್ಚುಂಗ್ನಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಈಶಾನ್ಯ ರಾಜ್ಯಗಳ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದ್ದಾರೆ. ಭಾರತದ ಇತರ ಭಾಗಗಳಂತೆ ಈಶಾನ್ಯ ರಾಜ್ಯಗಳು ಮುಖ್ಯವಾಗಿದೆ ಎಂಬ ಸಂದೇಶವನ್ನ ನಾವು ಕಳುಹಿಸಲು ಬಯಸಿದ್ದೇವೆ. ಜನಸಂಖ್ಯೆ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಪ್ರಾಮುಖ್ಯತೆಯು ಒಂದೇ ಆಗಿರಬೇಕು ಎಂದು ಹೇಳಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯ ಉಗ್ರಗಾಮಿ ಸಂಘಟನೆ ಜೈಷ್ ಅಲ್ ಅದಲ್ನ 2 ಅಡಗುದಾಣ ಗುರಿಯಾಗಿಸಿ ಕ್ಷಿಪಣಿ ದಾಳಿ ನಡೆಸಿದ್ದಾಗಿ ಇರಾನ್ ಹೇಳಿಕೊಂಡಿದೆ. ಈ ದಾಳಿಯಲ್ಲಿ 2 ಮಕ್ಕಳು ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ದಕ್ಷಿಣ ಬಲೂಚಿಸ್ತಾನ್ನ ಕೌಸ್ ಸಬ್ಜ್ ಪ್ರದೇಶದ ಉಗ್ರರ ಪ್ರಮುಖ ತಾಣಗಳನ್ನು ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿಂದ ಹೊಡೆದು ನಾಶಪಡಿಸಲಾಗಿದೆ ಎಂದು ಇರಾನ್ ಹೇಳಿಕೊಂಡಿದೆ. ಇನ್ನೊಂದೆಡೆ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ತೀವ್ರವಾಗಿ ಖಂಡಿಸಿದ್ದು, ದಾಳಿಯಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದು ಘಟನೆಯಿಂದ ಉಗ್ರ ಪರಿಣಾಮ ಎದುರಿಸಬೇಕಾಗುತ್ತದೆ ಮತ್ತು ಇದು ಸ್ವೀಕಾರಾರ್ಹವಲ್ಲ ಎಂದು ಇರಾನ್ಗೆ ಎಚ್ಚರಿಸಿದೆ. ಈ ಹಿಂದೆ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಇರಾನ್ ಭದ್ರತಾ ಪಡೆಗಳ ಮೇಲೆ ಉಗ್ರಗಾಮಿ ಗುಂಪು ದಾಳಿ ನಡೆಸಿತ್ತು. ಮಣಿಪುರದಲ್ಲಿ ಭುಗಿಲೆದ್ದಿರುವ ಹಿಂಸಾಚಾರಕ್ಕೆ ಭಾರತೀಯ ರಿಸರ್ವ್ ಬೆಟಾಲಿಯನ್ ಯೋಧನೊಬ್ಬ ಹುತಾತ್ಮರಾಗಿದ್ದಾರೆ. ದಾಳಿಕೋರರು ಗ್ರೆನೇಡ್ಗಳನ್ನು ಸ್ಫೋಟಿಸಿದ ನಂತರ ಗುಂಡಿನ ದಾಳಿ ನಡೆಸಿದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಳೆದ 2.5 ತಿಂಗಳಲ್ಲಿ ಮೊರೆಹನ್ನಲ್ಲಿ ನಡೆದ 2ನೇ ಹತ್ಯೆ ಇದಾಗಿದ್ದು, ಮಣಿಪುರ ಪೊಲೀಸ್ ಪಡೆಯೊಂದಿಗೆ ಭದ್ರತೆಗೆ ನಿಯೋಜಿಸಲಾಗಿದ್ದ ಐಆರ್ಬಿ ಯೋಧ ಡಬ್ಲ್ಯೂ ಸೋಮರ್ಜಿತ್ ಬೆಳಗ್ಗೆ 3:25 ಸುಮಾರಿಗೆ ಕೊಲೆಗೀಡಾಗಿದ್ದಾರೆ. ಆ ಸಮಯದಲ್ಲಿ ಸೋಮರ್ಜಿತ್ನನ್ನ ಕೊಂಡೋಂಗ್ ಲೈರೆಂಬಿ ದೇವಿ ಮಂದಿರದ ಬಳಿಯ ಐಆರ್ಬಿ ಪೋಸ್ಟ್ನಲ್ಲಿ ನಿಯೋಜಿಸಲಾಗಿತ್ತು. ರಾಜ್ಯ ಗೃಹ ಇಲಾಖೆ ಆಯುಕ್ತ ಟಿ ರಂಜಿತ್ ಸಿಂಗ್ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದು ತುರ್ತು ಅಗತ್ಯತೆಗಳನ್ನು ಉಲ್ಲೇಖಿಸಿದ್ದಾರೆ. ಕನಿಷ್ಠ 7 ದಿನಗಳ ಕಾಲ ಇಂಫಾಲ್ನಲ್ಲಿ ವಾಯುಪಡೆಗಳು ಅಥವಾ ಹೆಲಿಕಾಪ್ಟರ್ಗಳನ್ನು ನಿಯೋಜಿಸುವಂತೆ ವಿನಂತಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.